ಆಗ್ತೈತೆ ಕತ್ರಗಟ್ಟಕ್ಕೆ ಹೋಗಿ ಅವ್ರ ಭಾವ ನಮ್ಮ ಭಾವ ಅರ್ಶಿನ ಕೊಟ್ಟು ತಿನ್ಬಿಟ್ಟು ವಾಯ್ಸ್ ಹೋಗ್ತೈತೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅವರು ಮೇನ್ ನಿಮ್ಮ ಮನೆ ಮಗಳನ್ನು ಇಂಟ್ರೊಡ್ಯೂಸ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಇವಳು ನಮ್ಮ ಬಾವನ ಮಗಳು ಅಂದ್ರೆ ಯಾವ ತರ ಅಂದ್ರೆ ನಮ್ಮ ಯಜಮಾನ್ರನ್ನ ಅಣ್ಣನ ಮಗಳು. ಇವರು ಅಣ್ಣನ ಮಗಳೇನೆ. ಇವಳ ಹೆಸರು ಕುಮುದ ಅಂತ, ಇವಳ ಹೆಸರು ಅರ್ಷಿತಾ ಅಂತ. ನಮ್ಮ ಮನೆಗೆ ಬಂದಿದ್ರಲ್ಲ, ಅದಕ್ಕೆ ಹಂಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ವಿ. ನಿನ್ನೆ ಜೋಳದ ವಿಡಿಯೋ ಹಾಕಿದೆ, ಇವತ್ತು ಜೋಳದ ವಿಡಿಯೋ ಹಾಕಿದೆ. ಇವತ್ತು ಫ್ಯಾಮಿಲಿನ ಎಲ್ಲರನ್ನು ಪರಿಚಯ ಮಾಡ್ಕೊಡ್ತಿದ್ವಿ. ಬನ್ನಿ, ಇವಳ ಹೆಸರು ಅರ್ಷಿತಾ ಅಂತ, ಅವಳ ಹೆಸರು ಕುಮುದ ಅಂತ. ಈಗ ನಮ್ಮ ಆಂಟಿ ಪರಿಚಯ ಮಾಡ್ಕೊಳ್ಳೋಣ. ಗೀತಾ, ಇವ್ರ ಗೀತಾ ಆಂಟಿ ಅಂತ, ರೇಷ್ಮಂಟಿ ಅವ್ರ ಅಕ್ಕ. ಇವರು ರೇಷ್ಮಂಟಿ ಅವ್ರ ಅಕ್ಕ, ನಮ್ಮಮ್ಮ. ಸೊ ಹಾಯ್ ಮಾಡಿ. ಹಾಯ್, ಹಲೋ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಸಂಜೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಏನೇನು ವಿಡಿಯೋ, ಪ್ರತಿಯೊಂದು ವಿಡಿಯೋ ನೋಡ್ಕೊಬನ್ನಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದಲ್ಲೇ ವಿಡಿಯೋ ನೋಡಿದರೆ ಇವತ್ತಿನ ಲಾಗ್ ಏನಂತ ಗೊತ್ತಾಗುತ್ತೆ. ಅದು ರೀ, ನನಗೂ ಅಷ್ಟೇ. ಬೆಳಿಗ್ಗೆನು ಕಾಫಿ ಕುಡಿಲಿಲ್ಲ, ಆ ಸ್ಕೂಲಲ್ಲೂ ಕೊಡ್ಲಿಲ್ಲ ಮುಂಡೆ ಹೊತ್ಲಾಗಿ. ಇವತ್ತು ತಲೆ ನೋವು ಬಂದು ಬೇಡ ಮಾಸ. ಕಾಫಿ ಕುಡಿದ್ರೆ ಹಂಗೆ ಅಲ್ವಾ, ಯಾವಾಗ್ಲೂ ತಲೆ ನೋವು ಬರ್ತೈತಿ. ನಮ್ಮಮ್ಮರು ಅಷ್ಟೇ ಒಂದೊಂದು ಪಾವು ಕುಡಿಯೋರು ಕಾಫಿಯ. ನೀವೇನು ಅಷ್ಟು ರೂಢಿ ಮಾಡ್ಕೊಂಡಿಲ್ಲ ಕಲಕ? ಒಂದು ಪಾವು ಕುಡಿಯಲ್ಲಾದ್ರೆ ಕುಡಿಬೇಕು ಟೈಮಿಗೆ ಕರೆಕ್ಟಾಗಿ. ಇನ್ನು ಸ್ಕೂಲಿಗೆ ಹೋದ್ಮೇಲೆ ತಿನ್ನೋ ರೂಢಿ ಆಗಿದ್ರ ನೀವು? ಅಲ್ಲಂತೂ ಲೆಕ್ಕವೇ ಇಲ್ಲ ಬಿಡಿ. ಕರೆಕ್ಟಾಗಿ 11 ಗಂಟೆ ಕಾಫಿ ಟೀ ಕುಡಿತೀವ, ಮತ್ತೆ 3:15 ಕಾಫಿ ಟೀ ಕೊಡ್ತಾರೆ. ಫ್ರೆಂಡ್ಸ್ ನೋಡಿ, ಮಿಷಿನ್ ತಗೊಂಡಿದ್ದೀನಿ. ಬಟ್ ನೂಲೆ ಯಾವ ಥರ ಹಾಕೋದು ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಓಕೆ ಹೇಳ್ಸ್ಕೊತೀನಿ. ಹಾಯ್ ಮಾಡಗಿತ. ಹಾಯ್ ನೋಡಿ ಫ್ರೆಂಡ್ಸ್, ಇದು ನೂಲು ಏನು ಬಾಬಿನ್ ಅಲ್ವಾ ಇದ್ರ ಹೆಸರು? ಬಾಬಿನ್. ತಡಿ ಒಂದು ನಿಮಿಷ ಕುಡಿಲಿ, ನನ್ನ ಕೈ ಕುಡಿಲಿ ಹಾಕ್ತೀನಿ. ನಿಮಿಷ. ಅಲ್ಲ ಐತಿ, ಇದು ಮೇಲ್ಗಡೆ ಬರ್ಬೇಕ ಹಿಂಗೆ. ತಡಿ, ನೀನ್ ಎಲ್ಲೆಲ್ಲ ಹಾಕ್ತಿವಲ್ಲ. ಐ ತಡಿ ಒಂದು ನಿಮಿಷ. ಕೂರ್ತು. ಈಗ ಎಲ್ಲಿ ಕೂರ್ತಲ್ಲಿ? ಕೂತಿಲ್ಲ. ಇದು ಎಲ್ಲಿಗೆ ಹೋಗ್ಬೇಕು? ಅಲ್ಲಿ ತೂತ ನೋಡಲಿ, ಇಲ್ಲಿ ಮೇಲ್ಗಡೆಗೆ ಕೂರ್ತು. ಈಗ ಕೂರ್ತು ಅಷ್ಟೇ. ಅಷ್ಟೇನಾ? ಈಗ ಮೇಲ್ಗಡೆಗೆ ದಾರ ಹೆಂಗ್ ಬರುತ್ತೆ? ತಡಿ ಬರುತ್ತೆ, ತೋರಿಸ್ತೀನಿ. ತೋರ್ಸು. ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಪೂರ್ತಿ ಅಂದ್ರೆ ಇದು ಝೀರೋ ನಾಲೆಡ್ಜ್. ನಂಗೆ ಮಿಷಿನಿನ ಬಗ್ಗೆ ಗೊತ್ತಿಲ್ಲ, ಹಂಗಾಗಿ ಅದು ಏನೋ ಮಾಡಕ್ ಹೋದ್ರೆ ಏನೇನೋ ಆಗೋಗುತ್ತೆ. ತಡೀರಿ, ಮೋಟರ್ ಎಲ್ಲ ಫಿಕ್ಸ್ ಮಾಡಿಸ್ಕೊಂಡಿದೀನಿ, ಆದ್ರೆ ಬಟ್ ಯಾವ ತರ ಅಂತ ಗೊತ್ತಾಯ್ತಿಲ್ಲ. ತಡಿ, ಚಾರ್ಜರ್ ಪಿನ್ ತೆಗಿತೀನಿ ಒಂದು ನಿಮಿಷ. ಹಾಕು. ದೊಡ್ಡ ಬಲ್ಪ್ ಹಾಕ್ಬೇಕು ಅದನ್ನ ಸ್ವಿಚ್. ತಡಿ, ಅಲ್ಲೊಂದು ಬಟ್ಟೆ ಇದೆಯಲ್ತ? ಬಟ್ಟೆ ಅಲ್ಲ, ತಡಿ. ಈಗ ಮಿಷಿನ್ ಮೇಲೆ ಕಾಲ್ ಹಾಕ್ಬಾರ್ದು ಫಸ್ಟ್. ನೀನು ರಿಟರ್ನ್ ತಗೋಬೇಕು ಅಂದ್ರೆ ಕೆಳಗಡೆ ಇರೋ ದಾರ ಇಲ್ಲಿರ್ತಲ್ಲ, ಇದನ್ನ ಹಿಂಗ್ ತಗೋ. ರಿಟರ್ನ್ ಅಲ್ಲ, ಹಿಂಗ್ ತಿರುಗಿಸಿ ಮೇಲ್ಗಡೆ ನೋಡು, ಇಲ್ಲಿ ದಾರ ಬಂತು ಕೆಳಗಡೆದು. ಅದನ್ನ ಹಿಂಗ್ ಎಳ್ಕೊಳ್ಳೋದು. ಎಳ್ಕೊಂಡ್ಬಿಟ್ಟೆ ಹಿಂಗ್ ಬಿಟ್ಕೊಂಡ್ಬಿಟ್ಟೆ ಹಿಂದಕ್ಕೆ. ಅದು ಸೂಜಿಲ್ ದಾರ ಇದೆ ಅಲ್ವಾ? ಇಲ್ಲೆಲ್ಲ ಸರಿಯಾಗಿದೆಯಾ ನೋಡು. ಇಲ್ಲಿ ಮಮತಕ್ಕೂ ನಾನು ಸೇರ್ಕೊಂಡು ನಮ್ ರಂಜುದ ಹತ್ರ ವಿಡಿಯೋ ಕಾಲ್ ಮಾಡ್ಬಿಟ್ಟು ತೋರ್ಸಿಸ್ಕೊಂಡಿದ್ದು ನಾನು. ಸರಿ, ಓಕೆ. ಅದು ಈಗ ಅದನ್ನ ತಗೊಂಡ್ಬಿಟ್ಟು ಇವಾಗ ಇದನ್ನ ಒಳಗೆ ಹಾಕ್ತೀನಿ. ಅಲ್ಲಿಗೆ ಅದು ಗೊತ್ತು, ಹೊಲಿತೀನಿ ನೋಡು. ನೂಲ್ ಚೆನ್ನಾಗ್ ಬತ್ತೈತೆ? ಗೊತ್ತಾಯ್ತಲ್ಲ. ಅವಾಗ ಏನಾಯ್ತು ಗೊತ್ತಾ, ಫುಲ್ ಒಳಗಡೆ ಗಂಟ್ಕೊಂತ ಹಾಕಂತು, ಕೆಳಗಡೆ ನೂಲ್ ಬರ್ಲಿಲ್ಲ. ನೀನು ಸೂಜಿನೇ ಚೆನ್ನಾಗಿ ಇದೈತಲ್ಲ ಕೆಳಗಡೆದು, ಅದನ್ನ ನೀನು ಉಲ್ಟಾ ಹಾಕಿದ್ಯಾ. ಅದಕ್ಕೆ ಬಂತ ನೋಡು. ಸರಿ ಬಂತ? ಹಿಂಗ್ ಬತ್ತಾಯ್ತಪ್ಪ. ಅದಕ್ಕೆ ಹೇಳಿದ್ದು ಈ ತರ ಬತ್ತೈತಲ್ಲ ಅಂತ. ಏನೋ ಮಾಡಿದ್ಯಾ ಇದು. ಏನ್ ಮಾಡಿದೆ ನೋಡು, ಲೂಸ್ ಆದಾಗ ಫಸ್ಟ್ ಚೆನ್ನಾಗ್ ಬತ್ತಾಯ್ತು. ನಿನ್ನೇನು ಏನೇನು ಮಾಡ್ಕೊಡ್ಸ್ತೀಯ? ನಿಂಗೆ ಮಿಷಿನ್ ಮೇಲೆ ಕುತ್ಕೊಬೇಡ ನೀನು. ನೋಡು, ನಾನು ನೂಲ್ ಹಾಕ್ತಕ್ಕ ಚೆನ್ನಾಗ್ ಬರ್ಲಿಲ್ಲ. ಬಟ್ಟೆ ನಾನು ಚೆನ್ನಾಗ್ ಬಂತು. ಇವಾಗ ನೋಡಿ, ಈ ತರ ಲೂಸ್ ಆಗಿ ಬತ್ತೈತಿ. ಅಣ್ಣನೇ ಕರಿಬೇಕು ನೀನು ಹಂಗದು. ಅಣ್ಣನ ನೋಡಂತ ಇಲ್ಲಿ ಟೈಟ್ ಮಾಡ್ತೀನಿ. ಟೈಟ್ ಮಾಡು ನೋಡೋಣ ಫ್ರೆಂಡ್ಸ್. ಈ ತರ ಆಗಿದೆ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ. ಅದು ಹೊಲಿಯಕ್ಕೆ ಅಂತ ಹೋದೆ, ಒಂದು ಈ ತರ ಆಗಿದೆ. ಏನ್ ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ.
ಬಾಬಿನಿಗೆ ಹಿಂಸೆ. ಅದಕ್ಕೆ ಕಣೆ ಮಿಷಿನ್ಗಳೆಲ್ಲ ಈಸಿಯಾಗಿರ್ಬೇಕು ಅನ್ನೋದು. ಯಾಕೆ ಈ ತರ ಕಷ್ಟ ಅಡ್ಗೆನು ಮಾಡ್ಬೇಡ, ಹೋಟ್ಲಲ್ಲಿ ಬುಕ್ ಮಾಡು. ನಮ್ಮಂತರಿಗೆಲ್ಲ ಈಸಿ ಆಗುತ್ತೆ ಅಲ್ವಾ, ಹಂಗಾಗಿ ಸಂತು ಇತ್ತು. ಮಿಷಿನ್ ಸರಿ ಆಯ್ತು. ಅದು ಬಾಬಿನಲ್ಲಿ ಸ್ವಲ್ಪ ನೂಲ್ ಸುತ್ತಾಕೊಳ್ಳೋದು, ಹಂಗಾಗಿ ಸರಿ ಮಾಡ್ಕೊಟ್ಲು. ನೋಡಿ ಸರಿಯಾಗಿ ಹೊಲಿಗೆ ಬರ್ತಾ ಇದೆ ಇವಾಗ.